ಈಗ ನಮ್ಗೆ ನಿಮ್ ಕಡೆನೇ ಒಂದು ಫೀಡ್ಬ್ಯಾಕ್ ಬೇಕು. ಹೌದಾ ಸರ್? ಇಲ್ಲಿವರೆಗೂ ಅಗ್ರಿಗೇಟರ್ ಎಲ್ಲ ತಗೊಳ್ಳಿ, ಹಾ ಪ್ಲಸ್ ಒಂದ್ ಕಡೆ ಮೀಟರ್ ಅಪ್ಲಿಕೇಶನ್ ನ ಇಟ್ಕೊಳ್ಳಿ. ಹಾ ಈ ಸರ್. ಎರಡನ್ನ ಬಳಕೆ ಮಾಡಕ್ ಹೋದಾಗ ನಿಮ್ಗೆ ಏನ್ ಅನಿಸ್ತಾ ಇದೆ? ಈ ಕಿಲೋಮೀಟರ್ ರೇಟ್ ಆಗ್ಲಿ ಅಥವಾ ಕಮಿಷನ್ ಆಗ್ಲಿ ನಮಗೆ ಆಗ್ಲಿ? ನಮಗೆ ಹೆಂಗಂದ್ರೆ ಸರ್, ನಮ್ಗೆ ಇದು ಟೌನ್ ಇಂದ ನಮ್ಗೆ ಪರವಾಗಿಲ್ಲ ಸರ್, ಒಳ್ಳೆ ಡ್ಯೂಟಿ ಮಾಡ್ತೀರಾ ಸರ್. ಇವಾಗ ನಮ್ಗೆ ಇಲ್ಲಿಂದ ಏರ್ಪೋರ್ಟ್ ಇಂದ ಆಗಿರ್ಬೋದು, ಸಿಟಿಯಿಂದ ಏರ್ಪೋರ್ಟ್ ಬರ್ಬೇಕಾದ್ರೆ 700-750 ರೂಪಾಯಿ ತೋರಿಸುತ್ತೆ. ನಾವು ಅದು ಹೇಳ್ತೀವಿ ಅವ್ರಿಗೆ, ಮೀಟರ್ ಟ್ಯಾಕ್ಸ್ ಹಾಕೊಂಡು ಹೋಯ್ತು, ಮೀಟರ್ ಹಾಕೊಂಡು ಹೋಯ್ತು ಅಂತ ಹೇಳಿದ್ರೆ ಇಲ್ಲಿ ಬಂದ ತಕ್ಷಣ ನಮ್ಗೆ 1100, 1200, 1250, 1300 ತನಕ ಬಿಲ್ ಆಗುತ್ತೆ ಸರ್. ಪರವಾಗಿಲ್ಲ, ಚೆನ್ನಾಗಿದೆ ಆಪ್. ಕಸ್ಟಮರ್ ಕೊಡ್ತಾರೆ ಸರ್. ಓಕೆ, ಈಗ ನಿಮ್ಗೆ ಹಿಂದೆ ಬಳಕೆ ಮಾಡುತ್ತಿದ್ದಕ್ಕೂ ಡೈಲಿ ಖರ್ಚಿಗೂ ಇವಾಗ ಈ ಮೀಟರ್ ಹಾಕೊಂಡು ಹೋಗೋದ್ರಿಂದ ಅಟ್ಲೀಸ್ಟ್ ಸೇವಿಂಗ್ಸ್ ಆಗಿ ಉಳಿತಾ ಇದೆಯಾ? ಹಾ, ಉಳಿತಾ ಇದೆ ಸರ್, ಆರಾಮಾಗಿ ಉಳಿತಾ ಇದೆ ನಮ್ಗೆ. ನಾವು ಮಾಡ್ತಿದ್ವಲ್ಲ ಸರ್, ನಾವು ಡ್ಯೂಟಿ ಅದರಲ್ಲೇ ಕಂಟಿನ್ಯೂ ಪ್ರತಿಯೊಂದು ಡ್ಯೂಟಿನ ಅದ್ರಾಗ ಮಾಡ್ತೀನಿ ಸರ್ ನಾವು. ಓಕೆ, ಈ ಹಿಂದೆ ಮೀಟರ್ ಬರೋ ಹಿಂದೆ ಯಾವ ತರ ಇತ್ತು, ಇವಾಗ ಮೀಟರ್ ಬಂದ್ಮೇಲೆ ಯಾವ ತರ ಅನಿಸ್ತಾ ಇದೆ ನಿಮ್ಗೆ? ಇಲ್ಲ, ಮೀಟರ್ ಬಂದಾಗಿಂದ ಇದು ನಮ್ಗೆ ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಹಾ. ಅಂದ್ರೆ ಏನಂದ್ರೆ ನಮ್ಗೆ ಇದು ಟೌನ್ ಆಪ್ ಒಳ್ಳೇದು ಸರ್, ಇದು ನಮ್ಗೆ.